ಪತ್ನಿಯನ್ನ ಕೊಂದು ಸೂಟ್ಕೇಸ್ನಲ್ಲಿ ಶವ ಇಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪತ್ನಿ ಕೊಲೆ ಬಗ್ಗೆ ಪೊಲೀಸರಿಂದ ಈಗ ಪ್ರಾಥಮಿಕ ವಿಚಾರಣೆ ಮಾಡಲಾಗಿದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ವಾರಸ್ಯಕರ ವಿಚಾರಗಳು ಬಹಿರಂಗ ಆಗಿದೆ. ಆ ವ್ಯಕ್ತಿ ಒಂದಿಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ಪ್ರಾಥಮಿಕ ವಿಚಾರಣೆ ಸಂದರ್ಭದಲ್ಲಿ ಗೌರಿ ನಡವಳಿಕೆಯಿಂದ ಬೇಸತ್ತು ಕೃತ್ಯ ಎಸಗಿದ್ದಾಗಿ ಆತ ಮಾಹಿತಿ ಕೊಟ್ಟಿರೋದು. ಗೌರಿಯ ಗಂಡ ಮತ್ತು ಕುಟುಂಬಕ್ಕೆ ಕಿರುಕುಳ ಕೊಡ್ತಾ ಇದ್ಲಂತೆ. ಈ ಗೌರಿ ಈ ನಡವಳಿಕೆಯಿಂದ ಬೇಸತ್ತು ಆತ ಸಾಯಿಸಿದ್ದೀನಿ ಅಂತ ಹೇಳಿದ್ದ. ಆಕೆ ನನ್ನ ಕುಟುಂಬದ ಒಳಗೆ ದಬ್ಬಾಳಿಕೆ ಮಾಡ್ತಾ ಇದ್ದ, ಹೊಂದಾಣಿಕೆ ಆಗ್ಲಿಲ್ಲ, ಕುಟುಂಬದ ಜೊತೆಗೆ ಯಾವಾಗ್ಲೂ ಕೂಡ ಜಗಳ ಆಗ್ತಾ ಇತ್ತು. ತಿಂಗಳಾದ್ರೂ ಆಕೆಗೆ ಕೆಲಸ ಸಿಕ್ಕಿರ್ಲಿಲ್ಲ. ಇದರಿಂದ ನನ್ನ ಮೇಲೆ ಗಲಾಟೆ, ನಮ್ಮ ಇಡೀ ಕುಟುಂಬದ ಮೇಲೆ ಗಲಾಟೆ ಆಗ್ತಾ ಇತ್ತು. ಕೆಲಸ ಹುಡುಕೋದಕ್ಕೆ ಸಹಾಯ ಮಾಡಿಲ್ಲ ಅಂತ ಪ್ರತಿನಿತ್ಯ ನನ್ನ ಮೇಲೆ ಕೂಡ ಆಕೆ ಗಲಾಟೆ ಮಾಡ್ತಾ ಇದ್ದು. ಈ ರೀಸನ್ಗಾಗಿ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಅವತ್ತು ಗಲಾಟೆ ಆಗಿತ್ತು. ಈ ವೇಳೆ ಆಕೆನೆ ತನಗೆ ಮೊದಲಿಗೆ ಚಾಕುವಿನಿಂದ ಹೊಡೆದಿದ್ಲು, ಚಾಕು ಎಸೆದಿದ್ಲು ಅನ್ನುವಂಥದ್ದೇನು ಸದ್ಯಕ್ಕೆ ಹಿಂದೆ ಇದ್ದಂತ ಮಾಹಿತಿ. ಈ ವೇಳೆ ತಾನು ಚಾಕುವಿನಿಂದ ಆಕೆ ಕುತ್ತಿಗೆಗೆ ಇರಿದಿದ್ದಾಗಿ ಈತ ಮಾಹಿತಿ ಕೊಟ್ಟಿದ್ದ. ಅಂದ್ರೆ ಅವತ್ತು ಏನೇನಾಯಿತು ಅಂತ ಈತ ಎಕ್ಸ್ಪ್ಲೇನ್ ಮಾಡಿದ್ದ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿದ್ದಾರೆ. ಗಂಗಾಧರ್, ಇತ್ತೀಚಿನ ಒಂದಿಷ್ಟು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ. ಇದು ಕೂಡ ಸಿಮಿಲರ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೆಂಡತಿಯಿಂದ ಗಂಡನ ಮೇಲೆ ದಬ್ಬಾಳಿಕೆ ಅನ್ನುವಂತಹ ಅನೇಕ ಪ್ರಕರಣಗಳು, ಸಾಲು ಪ್ರಕರಣಗಳನ್ನ ಪ್ರತಿನಿತ್ಯ ನೋಡ್ತಾ ಇದ್ವಿ. ಇದಾದ್ಮೇಲೆ ಗಂಡಂದಿರೇ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರುವಂತಹ ಅನೇಕ ಉದಾಹರಣೆಗಳು ಕೂಡ ನಮ್ಮ ಮುಂದಿದೆ. ಇದು ಕೂಡ ಅದೇ ರೀತಿಯಾದಂತಹ ಪ್ರಕರಣ ಅಂತ ಕಾಣಿಸುತ್ತೆ ಈತ ಕೊಡ್ತಾ ಇರುವಂತಹ ಮಾಹಿತಿಯನ್ನು ನೋಡ್ತಾ ಇದ್ರೆ. ಅರುಣ್, ಪ್ರಮುಖವಾಗಿ ಈಗ ಗೌರಿ ಹತ್ಯೆಯ ಹಿಂದೆ ಸಾಕಷ್ಟು ಅನುಮಾನಗಳಿತ್ತು. ಅದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಇವತ್ತು ಪೊಲೀಸರು ಅವತನನ್ನ ಕೋರ್ಟ್ಗೆ ಹಾಜರುಪಡಿಸಿ 6 ದಿನಗಳ ಕಾಲ ಕಸ್ಟಡಿಗೆಯನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಪ್ರಾಥಮಿಕ ವಿಚಾರಣೆಯ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ಕ್ರೂರವಾಗಿ ಬೀಭತ್ಸವಾಗಿ ಕೊಲೆ ಮಾಡಿದೆ ಅನ್ನೋ ರೀತಿಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತದ್ದು, ತನ್ನ ಪತ್ನಿ ತನ್ನ ಆ ಮನೆಯಲ್ಲಿ ದಬ್ಬಾಳಿಕೆ ಜಾಸ್ತಿ ಆಗಿತ್ತು. ಪುಣೆಯಲ್ಲಿ ಕೂಡ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಫ್ಯಾಮಿಲಿ ಜೊತೆ ಯಾರ ಜೊತೆ ಕೂಡ ಹೊಂದಾಣಿಕೆಯನ್ನ ಮಾಡ್ತಾ ಇರಲ್ಲ, ತುಂಬಾ ನಮ್ಮನ್ನ ಡಾಮಿನೇಟ್ ಮಾಡ್ತಾ ಇದ್ಲು. ಅಲ್ಲಿ ಎಲ್ಲ ಕೂಡ ಫ್ಯಾಮಿಲಿಯನ್ನ ದೂರ ಮಾಡ್ಕೊಂಡು ಬೆಂಗಳೂರು ಬಂದು ಇಲ್ಲಿ ಸೆಟ್ಲ್ ಆಗೋಣ ಅಂತ ನೋಡಿದ್ರೆ ಕೆಲಸ ಒಂದು ನನಗೇನೋ ಕೆಲಸ ಸಿಕ್ತು, ಬಟ್ ಆಕೆಗೆ ಎಲ್ಲೂ ಕೂಡ ಕೆಲಸವನ್ನ ಸಿಕ್ಕಿರ್ಲಿಲ್ಲ. ಆದ್ರೆ ಬರ್ತಾ ಇದ್ದ ಸಂಬಳ ಕೂಡ ಸಾಕಾಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಆಕೆಯ ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತೆ ಇಲ್ಲಿನ ಒಂದು ಜೀವನ ಶೈಲಿ ವಿಚಾರದಲ್ಲಿ ಸಾಕಷ್ಟು ಗಲಾಟೆಗಳಾಗ್ತಾ ಇತ್ತು. ಈ ಸಂದರ್ಭದಲ್ಲೂ ಕೂಡ ತನ್ನ ಮೇಲೆ ಪ್ರೆಷರ್ ಅನ್ನ ಆಗ್ತಾ ಇದ್ಲು, ಒತ್ತಡ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ಲು ಅನ್ನೋ ರೀತಿಯಲ್ಲಿ ಆರೋಪಿ ಬಾಯಿ ಬಿಟ್ಟಿರುವಂತದ್ದು. ಅಂದ್ರೆ ಇದು ಪೊಲೀಸರು 1 ವರ್ಷದಲ್ಲಿ ಮಾತ್ರ ಅದಕ್ಕೆ ಅವರು ಸ್ಪಷ್ಟವಾಗಿ ಇದೇ ಕಾರಣ ಅಂತೇಳಿ ಉಲ್ಲೇಖವನ್ನ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದ್ರೆ ಆತ ಕೊಡುವಂತ ಹೇಳಿಕೆಗಳ ಪ್ರಕಾರವಾಗಿ ಬೇರೆ ಬೇರೆ ಅನುಮಾನಗಳು ಕೂಡ ಉಂಟಾಗಿರುವಂತದ್ದು. ಹೀಗಾಗಿ ಆತನನ್ನ 6 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈಗ ಸದ್ಯದ ಮಟ್ಟಿಗೆ ಈಗ ಇವತ್ತು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆತ ಕೂಡ ಈ ಒಂದು ಘಟನೆ ಆದಂತ ನಂತರ ಆತ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರುವಂತದ್ದು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಹೇಳಿಕೆಗಳನ್ನ ಆರೋಪಿ ರಾಕೇಶ್ ಕೊಡ್ತಾ ಇರುವಂತದ್ದು. ಈಗ ಸದ್ಯ ಆತನಿಗೆ ಮೆಡಿಕಲ್ ಒಂದು ಕೌನ್ಸಿಲಿಂಗ್ ರೀತಿಯಲ್ಲಿ ಮಾಡಿಸಿ ಆತನನ್ನ ಬಾಯಿ ಬಿಡಿಸುವಂತ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಅದಲ್ಲದೆ ಮಹಜರು ಪ್ರಕ್ರಿಯೆಗಳು ಕೂಡ ಮಾಡಿಸಬೇಕಾಗುತ್ತೆ. ಮತ್ತೆ ಆ ಚಾಕು ಎಲ್ಲಿಂದ ತಂದಿದ್ದ, ಹೇಗೆ ಆಕೆಯನ್ನ ಇಷ್ಟೊಂದು ಬೀಭತ್ಸವಾಗಿ ಕೊಲೆ ಮಾಡ್ದ, ಸೂಟ್ ಕೇಸಲ್ಲಿ ಹಾಕೋಕೆ ಆತ ಪ್ಲಾನ್ ಮಾಡ್ಕೊಂಡಿದ್ದೇವೆ, ಮತ್ತೆ ಇಲ್ಲಿಂದ ಮೃತದೇಹ ಸಾಗಿಸೋಕೆ ಪ್ಲಾನ್ ಮಾಡ್ಕೊಂಡಿದ್ದೇನು, ಇವೆಲ್ಲ ಆಯ್ದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಆರೋಪಿ ಕೊಡುವಂತ ಒಂದು ಹೇಳಿಕೆ ಕೇವಲ ಅವ್ನು ಹೇಳ್ತಾರಂತದ್ದು ಫ್ಯಾಮಿಲಿ ವಿಚಾರ ಮಾತ್ರ ಆತ ಬಾಯಿ ಬಿಡ್ತಾ ಇದ್ದಾನೆ. ಮತ್ತೆ ಆಕೆ ತನ್ನ ಮೇಲೆ ಮಾಡ್ತಾ ಇದ್ದ ಫ್ಯಾಮಿಲಿ ದಬ್ಬಾಳಿಕೆ ವಿಚಾರದಲ್ಲಿ ಬಾಯಿ ಬಿಟ್ಟಿರುವಂತದ್ದು. ಆದ್ರೆ ಇವರಿಬ್ರು ಕೂಡ ಪ್ರೀತಿಸಿ ಮದುವೆ ಆದಂತವರು. ಆದ್ರೆ ಇದು ಕೇವಲ ಬೆಂಗಳೂರಿಗೆ ಬಂದು ಕೇವಲ 1 ತಿಂಗಳಲ್ಲಿ ಈ ರೀತಿ ಘಟನೆ ಆಗಿರುವಂತದ್ದು ಪೊಲೀಸರಿಗೆ ಸಾಕಷ್ಟು ಅನುಮಾನ ಉಂಟಾಗಿದೆ. ಹೀಗಾಗಿ ಆತ ಚಾಕು ತೆಗೆದುಕೊಂಡು ಆಕೆಯನ್ನ ಚುಚ್ಚಿರುವಂತಹ ಒಂದು ವಿಧಾನ ಏನಿದೆ, ಈ ಎಲ್ಲ ಆಯಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಈಗ ಇನ್ನೊಂದು 2 ದಿನದಲ್ಲಿ ಆರೋಪಿಯ ಒಂದು ಹೇಳಿಕೆ ಆಗಿರ್ಬೋದು ಅಥವಾ ಕಸ್ಟಡಿಯ ಸಂದರ್ಭದಲ್ಲಿ ಬೇರೆ ವಿಚಾರಗಳೇನಾದ್ರೂ ಬಾಯಿ ಬಿಡ್ತಾನ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.